10 ದಿನದಲ್ಲಿ 3 ಬಾರಿ ಇಂಧನದ ದರದ ಏರಿಕೆ ಆಗಿದೆ. ಇದ್ರ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಕರ್ನಾಟಕ ರಾಜ್ಯ ಟ್ರಾವೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ರಾಧಾಕೃಷ್ಣ ಹೊಳ್ಳಾರ್ ಇದ್ದಾರೆ. ಬನ್ನಿ ಮಾತಾಡ್ತಾನೆ. ಸರ್, ಈಗ 3 ಬಾರಿ ದರ ಏರಿಕೆ ಆಗಿರುವಂಥದ್ದು, ಈ ಒಂದು ದರ ಏರಿಕೆ ಬಿಸಿ ಸಾಮಾನ್ಯವಾಗಿ ಆಟೋ ಮತ್ತು ಕ್ಯಾಬನ್ನು ಓಡಿಸುವಂಥ ಜೊತೆಗೆ ಟ್ರಾವೆಲ್ ಮಾಲೀಕರಿಗೂ ಕೂಡ ತಟ್ಟಿರುತ್ತೆ. ಇದನ್ನು ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಂತ? ನೋಡಿ, ಇದು ದರ ಏರಿಕೆ ಬರೀ ಇಂಧನದ ಮೇಲೆ ದರ ಏರಿಕೆ ಮಾತ್ರ ಆಗಿದ್ದಲ್ಲ. ಇವಾಗ ಕೇಂದ್ರ ಸರ್ಕಾರ ಕೂಡ ಕಳೆದ 80 ದಿವಸಗಳಿಂದ ಈ ಥರ ಒಂದು ಯುದ್ಧದ ಮೂಡಲ್ಲಿ ಇರುವುದರಿಂದ ಆಗ್ಬಿಟ್ಟು ಎಲ್ಲ ಆಯವ್ಯಯಗಳಲ್ಲಿ ಕೂಡ ವ್ಯತ್ಯಾಸಗಳಾಗಿದೆ. ಇಂಥ ಸಂದರ್ಭದಲ್ಲಿ ಇವಾಗ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಒತ್ತಾಯ ಮಾಡಿದೆ, ಮನವಿ ಮಾಡಿಕೊಂಡಿದೆ. ಅದೇ ಥರನೇ ಗೋಲ್ಡ್ ಪರ್ಚೇಸ್ ಮಾಡಬೇಡ ಅಂತ ಹೇಳಿದ್ದಾರೆ, ಲಕ್ಸುರಿಯಾಗಿ ಯಾವುದೇ ಇದನ್ನು ಬಳಕೆ ಮಾಡಬೇಡ ಅಂತ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಇಂಡೈರೆಕ್ಟ್ಲಿ ಬಂದ್ಬಿಟ್ಟು ನಮ್ಮ ಸರ್ವಿಸ್ ಇಂಡಸ್ಟ್ರಿ ಮೇಲೆ ಬರುತ್ತೆ. ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಬಳಕೆ ಆಗುವಂಥದ್ದು ಲಕ್ಸುರಿ ಯಾವಾಗ ಇದೆಯೋ ಆವಾಗ ಮಾತ್ರನೇ ಟ್ಯಾಕ್ಸಿಗಳನ್ನು ಬಳಕೆ ಮಾಡ್ತಾರೆ, ಹೋಟೆಲ್ಗಳಲ್ಲಿ ಊಟ ಮಾಡ್ತಾರೆ, ಹೋಟೆಲ್ಗಳಿಗೆ ಹೋಗ್ತಾರೆ. ಇದರಿಂದ ಆಗ್ಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ಈ ಸರ್ವಿಸ್ ಇಂಡಸ್ಟ್ರಿಗಳು ಏನಿದೆ, ನಮ್ಮದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗಳು ಏನಿದೆ, ಇದರಲ್ಲಿ ಟ್ಯಾಕ್ಸಿ ಆಗಿರ್ಬೋದು, ಹೋಟ್ಲ್ ಆಗಿರ್ಬೋದು, ಬೇರೆ ಬೇರೆ ಒಂದು ಪರ್ಚೇಸಿಂಗ್ ನಡೆಯುವಂಥ ಶಾಪಿಂಗ್ ಸೆಂಟರ್ಗಳಾಗಿರ್ಬೋದು, ಎಲ್ಲ ಕಡೆಯಲ್ಲಿ ಕೂಡ ಕಡಿತಗಳು ಸ್ಟಾರ್ಟ್ ಆಗುತ್ತೆ. ಏಕಾಏಕಿ ಈಗ 3ನೇ ಸರ್ತಿ ಏರಿಕೆ ಮಾಡ್ತಾ ಇದ್ದಾರೆ. ಇದ್ರನ್ನು ಕೂಡ ಬಿಫೋರ್ ಇನ್ಫಾರ್ಮೇಷನ್ ರೇಟ್ಗಳು ಏರಿಕೆ ಆಗ್ತಾನೇ ಇದೆ. ಒಂದು ಕಡೆಯಲ್ಲಿ ಡಾಲರ್ ಮುಂದುಗಡೆ ಇಂಡಿಯನ್ ಕರೆನ್ಸಿ ವ್ಯಾಲ್ಯೂ ಡೌನ್ ಆಗ್ತಾ ಹೋಗ್ತಾ ಇದೆ. ಇದೆಲ್ಲವೂ ಕೂಡ ಏನಾಗುತ್ತೆ, ನಮಗೆ ಅಗೋಚರವಾದಂಥ ಒಂದು ಏನೋ ನಡೀತಾ ಇದೆ. ಕೇಂದ್ರ ಸರ್ಕಾರ ಹಣದುಬ್ಬರವನ್ನು ಕಂಟ್ರೋಲ್ ಮಾಡೋಕ್ಕೆ ಬೇಕಾಗಿ ಮಾಡ್ತಾ ಇದೆ, ಡಾಲರ್ ಕರೆನ್ಸಿ ಎದುರುಗಡೆ ಇಂಡಿಯನ್ ಕರೆನ್ಸಿ ವ್ಯಾಲ್ಯೂ ಡೌನ್ ಆಗೋದಕ್ಕೆ ಬೇಕಾಗಿ ಮಾಡ್ತಾ ಇದೆ ಅಂತ ಹೇಳುವಂಥದ್ದು ಕಾಣ್ತಾ ಇದೆ. ಆದರೆ ಆ್ಯಸ್ ಎ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗ್ಬಿಟ್ಟು ನಾನು ಏನು ಹೇಳೋಕ್ಕೆ ವ್ಯಕ್ತಪಡಿಸಬೇಕಂತ ಇದ್ದೀನಿ. ಕಳೆದ 80 ದಿವಸಗಳಿಂದ ವಾರ್ನ ಮೂಡಲ್ಲಿ ನಮ್ಮ ದೇಶ ಇದೆ. ಇವಾಗ ಏನು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೆಯುವಂಥ ಯುದ್ಧದಿಂದ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಇದು ಆರ್ಥಿಕವಾದಂಥ ಯುದ್ಧ ನಮ್ಮ ದೇಶದ ಮೇಲೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕೂಡ ನಮ್ಮ ಒಂದು ರಾಜ್ಯಗಳಲ್ಲಿ ಇರುವಂಥ ವ್ಯಾಪಾರಿಗಳಿಗೆ ಯಾವುದೇ ಒಂದು ಸೌಲಭ್ಯಗಳು ಕೂಡ ಕೇಂದ್ರ ಸರ್ಕಾರ ಮಾಡಲಿಲ್ಲ. ಈಗ ಏನು ECGL ಸ್ಕೀಮ್ ಅಂತ ಮಾಡಿದೆ, ಅದರಲ್ಲಿ ಮುಖ್ಯವಾಗಿ ಏರೋಪ್ಲೇನ್ ಸೆಕ್ಟರ್ಗಳಿಗೆ ಮಾತ್ರ ಇದೆ. ಏನು ಅವರು ಏರೋಪ್ಲೈನ್ ಅವರು ಕೂಡ ಅವರು ಹಲವು ರಾಷ್ಟ್ರಗಳಿಗೆ ನಮ್ಮ ವಿಮಾನಗಳನ್ನು ನಿಲ್ಲಿಸ್ತೀವಿ ಅಂತ ಹೇಳಿದ ಮೇಲೆ ಇದು ಸ್ಯಾಂಕ್ಷನ್ ಮಾಡಿದ್ದಾರೆ, ಅವರಿಗೆ ಸೌಲಭ್ಯಗಳನ್ನು ಮಾಡಿದ್ದಾರೆ. ಇನ್ನು ನಮ್ಮ ಬ್ಯಾಂಕ್ಗಳಿಗೆ ಬೇಕಾದಂಥ ಅಪ್ಲಿಕೇಶನ್ಗಳಾಗಲಿ, ಗ್ರಾಹಕರಿಗೆ ಬೇಕಂತ ಒಂದು ನೋಟಿಫಿಕೇಷನ್ಗಳಾಗಲಿ ಯಾವುದನ್ನು ಕೂಡ ಕೇಂದ್ರ ಸರ್ಕಾರ ಕಳಿಸಲಿಲ್ಲ ಇಷ್ಟರವರೆಗೆ. ಇದರಿಂದ ಆಗ್ಬಿಟ್ಟು ಅದಲ್ಲದೆ ಕಾರ್ಮಿಕರಿಗೆ ಬೇಕಾದಂತಹ ಒಂದು ಸ್ಕೀಮ್ಗಳು ಯಾವುದು PF ಆಗಲಿ, ESI ಆಗಲಿ ಕೇಂದ್ರ ಸರ್ಕಾರನೇ ಪಾವತಿ ಮಾಡುವಂಥದ್ದು. ಯಾಕಂದರೆ ನಾವು ಈಗಾಗಲೇ ಕೋಟಿಗಟ್ಟಲೆ ಹಣವನ್ನು ನಾವು ಡೆಪಾಸಿಟ್ ಮಾಡಿದ ಹಣಗಳು ನಮ್ಮದೇ ಹಣ ESI ಮತ್ತು PF ಅಲ್ಲಿದೆ. ಆ ಹಣವನ್ನು ಕೂಡ ಅವರು ಇವಾಗ ಒಂದು 3 ತಿಂಗಳು 6 ತಿಂಗಳಿಗೆ ಪೇಮೆಂಟ್ ಮಾಡ್ಬೋದು. ಅದೇ ಥರನೇ ಇಂಟ್ರೆಸ್ಟ್ ಫ್ರೀ ಲೋನ್ಗಳನ್ನು ಕೊಡ್ಬೋದು, ಮೊರಟೋರಿಯಂ ಕೊಡ್ಬೋದು, ಲೋನ್ಗಳನ್ನು ಕಟ್ಟಲಿಕ್ಕೆ ಒಂದು 3 ತಿಂಗಳಿಗೆ ಅವಕಾಶಗಳನ್ನು. ಈಗ ಹೌಸಿಂಗ್ ಲೋನ್ ಇರ್ಬೋದು, ಚಿಕ್ಕ ಪುಟ್ಟ ಮೈಕ್ರೋ ಬಿಸ್ನೆಸ್ ಮಾಡುವಂಥವರಿಗೆ ಇವತ್ತು ಅವರಿಗೆ ಹೌಸಿಂಗ್ ಲೋನ್ ಕಟ್ಟೋಕ್ಕೂ ಸಾಧ್ಯ ಇಲ್ಲ. ಆಮೇಲೆ ವಾಹನಗಳಿಗೆ ಲೋನ್ ಮಾಡಿರ್ತಾರೆ, ಖಾಸಗಿ ವಾಹನಗಳಿಗೆ ಲೋನ್ ಮಾಡಿರ್ತಾರೆ, ಇದೆಲ್ಲವೂ ಕೂಡ ನಿಂತೋಗುತ್ತೆ. ಈಗ ವರ್ಕ್ ಫ್ರಮ್ ಹೋಮ್ ಮಾಡಿದ ಕೂಡಲೇ ಕ್ಯಾಫಿಟೇರಿಯನ್ಗಳಲ್ಲಿ ವ್ಯಾಪಾರ ನಿಂತೋಗುತ್ತೆ, ಟ್ಯಾಕ್ಸಿ ಸರ್ವಿಸಸ್ಗಳು ನಿಂತೋಗುತ್ತೆ, ಎಂಪ್ಲಾಯ್ ಟ್ರಾನ್ಸ್ಪೋರ್ಟೇಷನ್ ನಿಂತೋಗುತ್ತೆ. ಈ ಮಟ್ಟ ದೊಡ್ಡ ಮಟ್ಟದ ಬರುತ್ತೆ. ಯಾಕೆ ಕೇಂದ್ರ ಸರ್ಕಾರ ಬಂದ್ಬಿಟ್ಟು ಎಲ್ಲ ರಾಜ್ಯಗಳಿಗೆ ಒಂದು ಸ್ಟ್ರಿಕ್ಟಾಗಿ ಒಂದು ಇನ್ಸ್ಟ್ರಕ್ಷನ್ಸ್ ಯಾಕೆ ಕೊಡಲಿಲ್ಲ? ಈ ಥರ ಸೌಲಭ್ಯಗಳನ್ನು ಯಾವುದಾದ್ರೂ ವಿತರಣೆ ಮಾಡೋಕ್ಕೆ ಶುರು ಮಾಡಬೇಕಾಗತ್ತೆ. ಏಕಾಏಕಿ ಇದೇ ಥರ ಮಾಡಿದೆ. ಈಗ ಪೆಟ್ರೋಲ್ ಬಂಕ್ಗಳಲ್ಲಿ ಹೋದರೂ ಕೂಡ ನಮ್ಮ ಬೆಂಗಳೂರು ನಗರದಲ್ಲಿ ಬೇಕಾದಷ್ಟು ನಮಗೆ ಪೆಟ್ರೋಲ್ ಸಿಗುತ್ತೆ. ಹಾಗೇಳಿ ಗ್ರಾಮೀಣ ಭಾಗಗಳಿಗೆ ಹೋದರೆ, ಹೊರ ಜಿಲ್ಲೆಗಳಲ್ಲಿ ಹೋದರೆ ಅಲ್ಲಿ ನಮಗೆ ಬೇಕಾದಷ್ಟು ಫ್ಯೂಲ್ ಸಿಗಲ್ಲ. ಅವ್ರು ಎಷ್ಟು ಕೊಡ್ತಾರೆ ಅಷ್ಟೊಂದು ಮಾತ್ರ ನಾವು ತಗೊಳ್ಬೇಕಾಗತ್ತೆ. ಈ ಎಲ್ಲ ಒಂದು ಕಂಡೀಷನ್ಸ್ ಇಂಡೈರೆಕ್ಟ್ಲಿ ನಡೀತಾ ಇದೆ. ಯಾಕೆ ಆಗಿ ಕೇಂದ್ರ ಸರ್ಕಾರ ಸರಿಯಾದ ಒಂದು ನಿರ್ಧಾರ ತಗೊಳ್ತಾ ಇಲ್ಲ ಅಂತ ಹೇಳುವಂಥದ್ದು ಒಂದು ಇದು ಬರ್ತಾ ಇದೆ ನಮಗೆ. ಸರ್, ಇಲ್ಲಿ ಪ್ರಮುಖವಾಗಿ ಈ ಬೆಲೆ ಏರಿಕೆ ಬಿಸಿ ಒಬ್ಬ ಸಾಮಾನ್ಯ ಟ್ಯಾಕ್ಸಿ ಚಾಲಕನ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ? ಯಾಕಂತೇಳಿದ್ರೆ ₹1 ಜಾಸ್ತಿ ಆದರೂ ಕೂಡ ಅವನ ದಿನನಿತ್ಯದ ಕಮಿಟ್ಮೆಂಟ್ ಏನಿರುತ್ತೆ, ಆ ಕಮಿಟ್ಮೆಂಟ್ನಿಂದ ಖರ್ಚು ದಾಟಿ ಹೋಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ ಸರ್? ನೋಡಿ, ಇವತ್ತು ಒಬ್ಬ ಟ್ಯಾಕ್ಸಿಯವನು ಚಾಲಕ ಆಗಿರ್ಬೋದು, ಒಂದು ಹೋಟೆಲಲ್ಲಿ ಕೆಲಸ ಮಾಡೋವನಾಗಿರ್ಬೋದು, ಒಬ್ಬ ರೂಮ್ ಬಾಯ್ ಆಗಿರ್ಬೋದು, ಒಬ್ಬ ವೆಯ್ಟರ್ ಆಗಿರ್ಬೋದು, ಒಬ್ಬ ಬೆಲ್ ಡೆಸ್ಕಲ್ಲಿ ಕೆಲಸ ಮಾಡೋವನಾಗಿರ್ಬೋದು, ಪ್ರತಿಯೊಬ್ಬನಿಗೂ ನಿಗದಿತ ಸ್ಯಾಲ್ರಿ ಅಂತ ಇರುತ್ತೆ. ಅವನಿಗೆ ಅಲ್ಲಿ ವ್ಯಾಪಾರಗಳು ನಡೆದ್ರೆ ಮಾತ್ರನೇ ಅವರಿಗೆ ಬೇಕಾದಂಥ ಎಕ್ಸ್ಟ್ರಾ ಟಿಪ್ಸ್ಗಳಾಗಲಿ, ಎಕ್ಸ್ಟ್ರಾ ಬಾಟಗಳಾಗಲಿ, ಎಕ್ಸ್ಟ್ರಾ ಅಮೌಂಟ್ ಆದಂಥ ಚಾರ್ಜಸ್ಗಳು ಆ್ಯಡ್ ಆಗುತ್ತೆ. ಅಂಥದ್ದು ನಡೆದರೆ ಮಾತ್ರನೇ ನಮ್ಮ ದೇಶದ ನಮ್ಮ ಒಂದು ಸರ್ವಿಸ್ ಇಂಡಸ್ಟ್ರಿ ನಡೆಯುವಂಥದ್ದು. ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಡೈರೆಕ್ಟಾಗಿ ಸ್ಯಾಲ್ರಿಗಿಂತ ಜಾಸ್ತಿ ಇನ್ಸೆಂಟಿವ್ಗಳೇ ಜಾಸ್ತಿ ಇರುತ್ತೆ. ಅಂಥ ಒಂದು ಇದರಿಂದ ಆಗ್ಬಿಟ್ಟು ಇಂಥ ಸಂದರ್ಭ ಬಂದಾಗ ನಮ್ಮಲ್ಲಿ ಪೂರ್ಣವಾದಂಥ ಅವರ ಒಂದು ಸ್ಕೇಲ್ಸ್ ಇದೆ, ಎಲ್ಲ ಡೌನ್ ಆಗೋಗುತ್ತೆ. ಇದು ಆವಾಗ ಗೌರ್ಮೆಂಟನ್ನು ಡಿಪೆಂಡ್ ಆಗ್ತಾರೆ. ಅದಕ್ಕೆ ಬೇಕಾಗಿ ನಾನು ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಇದೆಲ್ಲವೂ ಗೊತ್ತಿದೆ. ಯಾಕಂದರೆ ಈ ಹಿಂದೆ ಕರೋನಾ ಬಂದಾಗ ಏನು ಹೇಳಿದರು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹೇಳಿದರು, ನಮ್ಮ ಹತ್ರ ಸ್ಟ್ಯಾಟಿಟಿಕ್ಸ್ ಇಲ್ಲ ಅಂತ ಹೇಳಿದರು. ಇವತ್ತು ಸ್ಟ್ಯಾಟಿಟಿಕ್ಸ್ ಪ್ರತಿಯೊಬ್ಬರ ಹತ್ರ ಐತೆ. ಯಾಕಂದರೆ ಕಾರ್ಮಿಕರು ಪ್ರತಿಯೊಬ್ಬರು ಕೂಡ ಡೈರೆಕ್ಟ್ ಆರ್ ಇಂಡೈರೆಕ್ಟ್ಲಿ ಇವತ್ತು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗಳೆಲ್ಲ ಇರೋದ್ರಿಂದ ಆಗ್ಬಿಟ್ಟು ರಾಜ್ಯ ಸರ್ಕಾರಗಳಲ್ಲಿ ಕೂಡ ನೋಂದಣಿ ಮಾಡ್ಕೊಂಡಿದ್ದಾರೆ.
ಆದ ಕಾರಣ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಆದೇಶಗಳನ್ನು ಮಾಡ್ಬೋದು. PF ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಇದ್ದು PF ಅಲ್ಲಿ ನಾವು ಕಟ್ಟಿದ ಹಣ ಬೇಕಾದಷ್ಟಿದೆ. ಅದೇ ಥರನೇ ಕಾರ್ಮಿಕ ಇಲಾಖೆಗಳಲ್ಲಿ ಬೇಕಾದಷ್ಟು ಡೆಪಾಸಿಟ್ಗಳಿದೆ, ಬಿಡುಗಡೆಗಳನ್ನು ಮಾಡ್ಬೋದು. ಅದೇ ಥರನೇ ತೆರಿಗೆ ನೀತಿಗಳಲ್ಲಿ ಕೂಡ ಬದಲಾವಣೆಗಳನ್ನು ಮಾಡ್ಬೋದು. ಟೋಲ್ಗಳನ್ನು ಫ್ರೀ ಮಾಡ್ಬೋದು. ಇವತ್ತು ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ಗೆ ಟೋಲ್ ಫ್ರೀ ಮಾಡಿಬಿಡ್ಬೋದು. ಯಾಕಂದರೆ ಏಕಾಏಕಿ ಬಂದ್ಬಿಟ್ಟು ನಮಗೆ ಇಂಥ ಒಂದು ಆದೇಶ ಬಂತು, ನಮಗೆ ಶಿಪ್ಮೆಂಟ್ಗಳು ಆಗ್ತಾ ಇಲ್ಲ, ಫ್ಯೂಲ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಮಾಡೋದಕ್ಕಿಂತ ಮೊದಲು ಅಡ್ವಾನ್ಸ್ ಆಗಿ ಬೇಕಾದಂಥ ಫೆಸಿಲಿಟಿಗಳನ್ನು ಕೊಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನೀವೇ ನೋಡ್ತಾ ಇದ್ದೀರಾ, ಕಳೆದ 20 ದಿವಸಗಳಿಂದ ನಾನು ಹಲವಾರು ಬಾರಿ ಪತ್ರಿಕೆಗಳಲ್ಲಿ ಕೂಡ ನಾನು ಮಾಧ್ಯಮದವರನ್ನು ಕೂಡ ಭೇಟಿಯಾಗಿದ್ದೇನೆ. ಪ್ರತಿ ಸಂದರ್ಭದಲ್ಲಿ ಕೂಡ ನಾನು ಹೇಳ್ತಾ ಇದ್ದೀನಿ, ನಮಗೆ ಏರ್ಪೋರ್ಟಲ್ಲಿ ಬರುವಂಥ ಪ್ರವಾಸಿಗಳು ಬರ್ತಾ ಇಲ್ಲ, ಪ್ರಯಾಣಿಕರು ಬರ್ತಾ ಇಲ್ಲ ಅಂತ. ಹೋಟೆಲ್ನವ್ರ ಹತ್ರ ಭೇಟಿಯಾಗಿ ನೀವು ಮಾತಾಡಿದಾಗ ಕೇಳ್ತಾ ಇದ್ದಾರೆ, ರೂಮುಗಳಲ್ಲಿ 40% ಮಾತ್ರ ರೂಮುಗಳು ಬುಕ್ ಆಗ್ತಾಯಿದೆ ಅಂತ. ಆವಾಗ ನಾವು 100%ಗೆ ಬೇಕಾದಂಥ ಫುಲ್ ಆರ್ಗನೈಸ್ಡ್ ಆಗಿ ನಾವು ಬಿಸ್ನೆಸ್ ಮಾಡುವಂಥವರಿಗೆ ನಮ್ಮ ಬಿಸ್ನೆಸ್ಸಲ್ಲಿ ಈ ಮಟ್ಟದಲ್ಲಿ ಲಾಸ್ಗಳನ್ನು ನೋಡುವಾಗ ನಾವು ಕೇಂದ್ರ ಸರ್ಕಾರವನ್ನು ಮತ್ತು ರಾಜ್ಯ ಸರ್ಕಾರಗಳನ್ನು, ನಮಗೆ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗಳನ್ನು ನಾವು ಡಿಪೆಂಡ್ ಮಾಡ್ತೀವಿ. ಇಂಥ ಸಂದರ್ಭಕ್ಕಾಗಿ ಸರ್ಕಾರಗಳು ಏನಾದರೂ ಒಂದು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕಾಗುತ್ತೆ, ತಗೊಳ್ತಾ ಇಲ್ಲ. ಯಾಕೆ ಅಂತ ನನ್ನದು ಒತ್ತಡ. ಸರ್, ಈಗ ಸದ್ಯಕ್ಕೆ ಈ ಒಂದು ವಿಚಾರವಾಗಿ ನೀವೇನಾದರೂ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ಳುವಂಥದ್ದು, ಅದ್ರ ಜೊತೆಗೆ ಕೈಗಾರಿಕೆಯ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳ್ತಿದೆ ಸರ್? ನೋಡಿ, ನಮ್ಮ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರಿಗೆ, ಪ್ರಧಾನಮಂತ್ರಿ ಅವರಿಗೆ, ಅದೇ ಥರನೇ ನಮ್ಮ MSME ಮಿನಿಸ್ಟರು ಶೋಭಾ ಕರಂದಾಜೆ ಅವರಿಗೆ ಕೂಡ ನಾನು ಮೇಲ್ ಮುಖಾಂತರ ಕಳಿಸಿದ್ದೀನಿ. ಅದರಲ್ಲಿ ಕೇಳಿರೋದು ಇಷ್ಟೇ, ಈ ಥರ ಇಂಡಸ್ಟ್ರಿಯಲ್ಲಿ ಆಗುವಂಥ ಒಂದು ಇಂಡಸ್ಟ್ರಿಯನ್ನೇ ನಂಬ್ಕೊಂಡಿರುವಂಥವ್ರಿಗೆ ಆಗುವಂಥ ಒಂದು ಡಿಸ್ಟರ್ಬೆನ್ಸಸ್, ಈ ಸಂದರ್ಭಕ್ಕೆ ಬೇಕಾಗಿ ಬೇಡಿಕೆಯನ್ನು ನಾನು ಕೇಳಿದ್ದೀನಿ. ಆದರೆ ಅವರು ಬರೇ ನಮಗೆ ಏನು ಬಂದಿದೆ ECGL ಸ್ಕೀಮ್ ಮಾತ್ರ ಬಂದಿದೆ, ಆದರೆ ಬ್ಯಾಂಕ್ಗಳಲ್ಲಿ ಇವತ್ತಿಗೆ 80 ದಿವಸ ಆಗ್ತಾಯಿದೆ, ಇವತ್ತು ನೀವು ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಅಪ್ಲಿಕೇಶನ್ ಬಂದಿಲ್ಲ ಅಂತ ಹೇಳ್ತಾರೆ. ನಿಮಗೆ ಆದೇಶ ಇದೆ, ಕೇಂದ್ರ ಸರ್ಕಾರ ECGL ಸ್ಕೀಮಲ್ಲಿ ಯಾರೇ ಅಪ್ಲಿಕೇಶನ್ ಹಾಕಿದ್ರು ನೀವು ಅವ್ರಿಗೆ ಕೊಡಬೇಕು ಅಂತ ಇದೆ, ಆದರೆ ಅಪ್ಲಿಕೇಶನ್ ಬಂದಿಲ್ಲ ಅಂತ ಹೇಳ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಳೆದ 2 ತಿಂಗಳು 3 ತಿಂಗಳಿಂದ ಲೋನ್ ವೆಹಿಕಲ್ಲೇ ಓಡಲಿಲ್ಲ ಅಂದರೆ ಅವನು ಬಂದ್ಬಿಟ್ಟು ಆ ವ್ಯಾಪಾರಕ್ಕೆ ಪರ್ಪಸ್ ಆಗಿ ಇಟ್ಕೊಂಡಂಥ ವಾಹನಗಳಿಗೆ ಬಾಡಿಗೆ ಕಟ್ಟೋದು ಹೆಂಗೆ ಅವನಿಗಿರುವಂಥ ಇದು. ಅದೇನೇ ಒಬ್ಬ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಡಿಪೆಂಡೆಡ್ ಆಗಿರೋನಿಗೆ ಅದು ಮನೆ ನಡೆಸೋಕ್ಕೆ ಸಾಕಾಗುತ್ತೆ. ಅವ್ನು ಇನ್ಸೆಂಟಿವ್ ಡಿಪೆಂಡ್ ಆಗಿಬಿಟ್ಟು ಅವ್ನು ಹೌಸಿಂಗ್ ಲೋನ್ ಮಾಡ್ಕೊಂಡಿರ್ತಾನೆ. ಇವತ್ತು ಇನ್ಸೆಂಟಿವ್ ನಿಂತ್ಕೊಂಡು ಹೋಗಿದೆ ಅಂದರೆ ಅವ್ನು ಹೆಂಗೆ ಹೌಸಿಂಗ್ ಲೋನ್ ಕಟ್ಟೋಕ್ಕಾಗುತ್ತೆ? ಆ ಥರ ಬೇಕಾದಂಥ ಸಣ್ಣ ಸಣ್ಣ ಲೋನ್ಗಳನ್ನು ಮೈಕ್ರೋ ಲೆವೆಲ್ ಬಿಸ್ನೆಸ್ ಮಾಡೋರಿಗೆ ಕೂಡ ಲೋನ್ ಕೊಡಬೇಕು. ಒಂದು ಕ್ವಾರ್ಟರ್ ಅಮೌಂಟ್, ಒಂದು ಟ್ರಾನ್ಸಾಕ್ಷನ್ ಮೇಲ್ಗಡೆ ಒಂದು ಕ್ವಾರ್ಟರ್ ಅಮೌಂಟ್ದಾದ್ರೂ ಅವರು 4 ಕ್ವಾರ್ಟ್ರಲ್ಲಿ 1 ಕ್ವಾರ್ಟರ್ ಅಮೌಂಟ್ ಆದ್ರೂ ಅವ್ನು ಲೋನ್ ಕೊಡಬೇಕು. ಆ ಸೌಲಭ್ಯವನ್ನು ಮಾಡೋದಕ್ಕೆ ಬೇಕಾದಂಥ ಕೇಂದ್ರ ಸರ್ಕಾರದ ಸರಿಯಾದ ಮಾರ್ಗಸೂಚಿಗಳು ಬಂದಿಲ್ಲ ರಾಜ್ಯಗಳಿಗೆ ಇನ್ನು. ಇದರಿಂದ ಆಗ್ಬಿಟ್ಟು ಬ್ಯಾಂಕ್ಗಳು ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಸರ್, ನೀವೇನಾದರೂ ಈ ದರ ಇಳಿಕೆಗೆ ಏನಾದರೂ ಆಗ್ರಹಿಸ್ತೀರಾ? ಪರ್ಟಿಕ್ಯುಲರ್ಲಿ ನಾನು ಮಾತಾಡ್ತಿರುವಂಥದ್ದು ಪೆಟ್ರೋಲ್ ಮತ್ತು ಡೀಸೆಲ್ ದರ ಮತ್ತು CNG ದರ, ಈ ಒಂದು ರೇಟ್ನಲ್ಲಿ ಇಳಿಕೆಗೆ ಏನಾದರೂ ಆಗ್ರಹ ಮಾಡ್ತೀರಾ? ನೋಡಿ, ಇದು ಸಂದರ್ಭ ಅಲ್ಲ. ಇದು ನಾವು ಕೇಂದ್ರ ಸರ್ಕಾರ ಕೂಡ ಅವರ ಕೈಯಲ್ಲಿ ಇಲ್ಲ ಅಂತ ಹೇಳಿದ್ರೂ ಅವರೇ ಇವಾಗ ಬಾಯ್ಬಿಟ್ಟು ಹೇಳೋಕ್ಕಾಗಲಿಲ್ಲ ಅಂದರೂ ಕೂಡ ಅವರ ನಡವಳಿಕೆಗೆ ನಮಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ಡಾಲರ್ ಎದುರುಗಡೆ ಇವತ್ತು ಇಂಡಿಯನ್ ಕರೆನ್ಸಿ ಕಾಸ್ಟ್ ಬಿದ್ದಿರೋದ್ರಿಂದಾಗ್ಬಿಟ್ಟು ದಿನಕ್ಕೆ ಏರಿಕೆ ಆಗ್ತಾ ಇದೆ. ಇನ್ನೊಂದು, ನಮಗೆ ಬೇಕಾದಷ್ಟು ಇಂಧನ ಸಪ್ಲೈ ಆಗ್ತಾ ಇಲ್ಲ, ಇದು ನಮಗೆ ಗೊತ್ತಿರುವಂಥದ್ದು. ಇದೆಲ್ಲವನ್ನು ನೋಡಿದಾಗ ಕೇಂದ್ರ ಸರ್ಕಾರ ಕಠಿಣವಾದಂಥ ನಿರ್ಧಾರಗಳನ್ನು ತಗೊಳ್ಬೇಕಾಗತ್ತೆ. ನಾವು ಕೂಡ ಮುಂದೆ ನಿಂತುಬಿಟ್ಟು ಹಾರ್ಮುಜ್ ಜಲಸಂಧಿಯಿಂದ ನಮಗೆ ಬರಬೇಕಾದಂಥ ಇದು, ಅಥವಾ ನಾವು ರಷ್ಯಾದಿಂದ ತಗೊಳ್ತೀವೋ ಅಥವಾ ಬೇರೆ ಕಂಟ್ರಿಗಳಿಂದ ತಗೊಳ್ತಾ ಇದ್ದೀವೋ, ನಾವು ಬೇರೆ ಕಂಟ್ರಿಯಿಂದ ತಗೊಳ್ಳೋಕ್ಕೆ ನಾವು ಪ್ಲ್ಯಾನ್ ಮಾಡಬೇಕು. ಇಲ್ಲಿ ಇಂಡಿಯಾದಲ್ಲಿ ಇರುವಂಥ ಏನು ನಮ್ಮ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಯಲ್ಲಿ ಬಂದ್ಬಿಟ್ಟು ಸಾಧಾರಣ 46 ಕೋಟಿ ವಾಹನಗಳು ಇವತ್ತು ನೋಂದಾವಣೆ ಆಗಿದೆ. ಇದರಲ್ಲಿ ಬಂದ್ಬಿಟ್ಟು ಸಾಧಾರಣ 5 ಕೋಟಿಗಿಂತ ಮೇಲ್ಪಟ್ಟ ವಾಹನಗಳು ವಾಣಿಜ್ಯ ವ್ಯವಸ್ಥೆಗಾಗಿರುವಂಥದ್ದು. ಇವತ್ತು ಏನು ನಮ್ಮ ಟ್ರಾನ್ಸ್ಪೋರ್ಟೇಷನ್ ಒಂದು ಚೈನ್ ಸಿಸ್ಟಮ್ ಇದೆ ಇಂಡಸ್ಟ್ರಿಗೆ, ಇದು ನಿಂತೋಗಬಾರ್ದು. ಇದು ನಿಂತೋದ್ರೆ ಇದರಿಂದ ಲಾಸ್ ಆಗೋದು ಬರೀ ಇಂಡಸ್ಟ್ರಿಗೆ ಮಾತ್ರ ಅಲ್ಲ, ಇದರ ಡಿಪೆಂಡ್ ಆದಂಥ ಪ್ರತಿಯೊಂದು ಕಾರ್ಮಿಕರಿಗೂ ಕೂಡ ಆಗುತ್ತೆ. ಇದು ಕೇಂದ್ರ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೊರೆ ಆಗೋದಕ್ಕೆ ಮೊದಲೇ ಯೋಚನೆಯನ್ನು ಮಾಡಬೇಕಾಗತ್ತೆ ಅಂತ ನನ್ನ ಒತ್ತಾಯ ಮಾಡ್ತಾ ಇರೋದು ನಾನು. ಧನ್ಯವಾದಗಳು ಸರ್. ಒಟ್ಟಾರೆಯಾಗಿ ಮಧ್ಯಪ್ರಾಚ್ಯ ದೇಶದಲ್ಲಿ ನಡೆಯುತ್ತಿರುವಂಥ ಯುದ್ಧ ಇಡೀ ದೇಶದ ಜನರ ಮೇಲೆ ಬರೆಯನ್ನು ಹೇಳುವಂಥ ಕೆಲಸವನ್ನು ಮಾಡ್ತಿದೆ. ಇದರ ಬಗ್ಗೆ ಕೇಂದ್ರ ಸರ್ಕಾರ ಆದಷ್ಟು ಬೇಗ ಸೂಕ್ತ ಕ್ರಮವನ್ನು ವಹಿಸಬೇಕು ಅನ್ನುವಂಥ ಮಾತನ್ನು ರಾಧಾಕೃಷ್ಣ ಹೊಳ್ಳ ಅವರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರಿ ಜೊತೆ ನಾನು ಅಥರ್ವ ರಂಜನ್, ಬೆಂಗಳೂರು.